ಶ್ವಾಸಕೋಶದ ಸೋಂಕಿನಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಚಿವ ಡಿ ಸುಧಾಕರ್ ಅವರ ಆರೋಗ್ಯದ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಡಿರುವ ಆರೋಪಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಕಿಚ್ಚು ಹಚ್ಚಿದೆ. ಈ ಬಗ್ಗೆ ಕಟುವಾಗಿ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರು ರಾಜಕೀಯ ಲಾಭಕ್ಕಾಗಿ ಕೀಳ್ಮಟ್ಟಕ್ಕೆ ಮಾತುಗಳನ್ನಾಡ್ತಾ ಇದ್ದಾರೆ ಎಂದು ಕಿಡಿಕಾರಿದ್ರು. ಆಸ್ಪತ್ರೆಯಲ್ಲಿರುವ ಸುಧಾಕರ್ ಅವರಿಂದ ಬಲವಂತವಾಗಿ ಹೆಬ್ಬೆಟ್ಟು ಒತ್ತಿಸಿಕೊಳ್ಳಲಾಗ್ತಾ ಇದೆ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆಯ ಪ್ರತಿಕ್ರಿಯಿಸಿದ ಡಿಸಿಎಂ ಅವರು ಯಾವ ಹೆಬ್ಬೆಟ್ಟು ಯಾತಕ್ಕಾಗಿ ಹೆಬ್ಬೆಟ್ಟು ಒತ್ತಿಸ್ಕೊಳ್ತಾ ಇದ್ದಾರೆ ಎಂಬುದು ಗೊತ್ತಿದ್ರೆ ಕುಮಾರಸ್ವಾಮಿ ಅವರೇ ಹೇಳಿ, ಇಲ್ದಿದ್ರೆ ಸುಧಾಕರ್ ಅವರ ಕುಟುಂಬದವರು ಹೇಳಿ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ವ್ಯಕ್ತಿಯ ಬಗ್ಗೆ ಇಂತಹ ಮಾತುಗಳು ಶೋಭಿಸೋದಿಲ್ಲ ಎಂದು ಗುಡುಗಿದ್ರು. ಕುಮಾರಸ್ವಾಮಿ ಅವರು ತಮ್ಮ ಅನುಭವದ ಲೆಕ್ಕಾಚಾರದಲ್ಲಿ ಮಾತನಾಡ್ತಿರಬಹುದು, ಆದ್ರೆ ಅವರ ಹಿರಿತನಕ್ಕೆ ಮತ್ತೆ ಅವರ ಅಲಂಕರಿಸಿದ ಗೌರವಯುತ ಸ್ಥಾನಕ್ಕೆ ಇಂತಹ ಚಿಲ್ಲರೆ ಮಾತುಗಳು ತಕ್ಕು ತರುವುದಿಲ್ಲ. ಕೇವಲ ರಾಜಕೀಯ ಲಾಭಕ್ಕಾಗಿ ಒಬ್ಬ ಸಚಿವರ ಆರೋಗ್ಯದ ವಿಚಾರದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇರೋದು ಸರಿಯಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ. ಸತ್ಯನ ಮುಚ್ಚಿಡ್ತಾ ಇದ್ದಾರೆ. ಯಾರೇ ಬಟ್ಟು ಏತಕ್ಕೆ ಬಟ್ಟು ಏನೋ ಗೊತ್ತಿದ್ರೆ ಅವರೇ ಫ್ಯಾಮಿಲಿ ಮೆಂಬರ್ಸ್ ಕೇಳಬೇಕು, ಇಲ್ಲ ಅವ್ರು ಕೇಳಬೇಕು. ಸ್ವಲ್ಪ ಪ್ರಾಬ್ಲಮ್ ಇರಬೇಕು. ಕುಮಾರಸ್ವಾಮಿಗೆ ಏನೋ ಅವ್ರ ಅನುಭವದ ಲೆಕ್ಕಾಚಾರದಲ್ಲಿ ಅವ್ರು ಮಾತಾಡ್ತಾರೆ, ಅವ್ರಿಗೇನು ಎಕ್ಸ್ಪೀರಿಯನ್ಸ್ ಇರಬೇಕು. ಸುಧಾಕರ್ ಅವರು ಹೆಬ್ಬಟ್ಟು ಒತ್ತಿಸ್ಕೊಳ್ಳೋಕೆ